ನಮಸ್ತೆ. 6/8/2026 ಗುರುವಾರ. ಇವತ್ತಿನ ವಿಶೇಷ ಅಂತಂದ್ರೆ 6:06ರಿಂದ ಸೂರ್ಯೋದಯ ಸ್ಟಾರ್ಟ್ ಆಗುತ್ತೆ. ಸಂಜೆ 6:45ಕ್ಕೆ ಅಸ್ತಮನವಾಗುತ್ತದೆ. ಇವತ್ತು ಬೆಳಿಗ್ಗೆ 6:06ರಿಂದ ಅಷ್ಟಮಿ ತಿಥಿ ಸ್ಟಾರ್ಟ್ ಆಗಿ ಸಂಜೆ 6:52ವರೆಗಿದೆ. ಆನಂತರ ಬರೋದು ನವಮಿ. ಅಷ್ಟಮಿ, ನವಮಿಯಲ್ಲಿ ಮುಹೂರ್ತ ಕಾರ್ಯಗಳು ಮಾಡುವಂತಿಲ್ಲ. ಆದರೆ ಪೂಜೆಗಳು ಮಾಡಬಹುದು, ಹೋಮಗಳು ಮಾಡಬಹುದು, ಪರಿಹಾರಗಳು ಮಾಡ್ಕೋಬಹುದು. ಇವತ್ತಿನ ನಕ್ಷತ್ರ ಭರಣಿ. ರಾತ್ರಿ 8:13ವರೆಗಿದೆ. ಅಲ್ಲಿಯವರೆಗೂ ಧನಪ್ರಾಪ್ತಿ ಇದೆ. ಆದರೂ ಅಷ್ಟಮಿ ನವಮಿಯಲ್ಲಿ ವ್ಯವಹಾರ ಮಾಡುವಂತಿಲ್ಲ. ಆಮೇಲೆ ಬರುವಂಥ ಕೃತಿಕಾ ನಕ್ಷತ್ರ, ಅದು ಧನಹಾನಿಯನ್ನು ಕೊಡುತ್ತದೆ. ಆದ್ದರಿಂದಾಗಿ ಕೃತಿಕಾ ನಕ್ಷತ್ರದಲ್ಲಿ ಇವತ್ತು ಏನೂ ವಿಶೇಷಗಳಿಲ್ಲ. ಭರಣಿ ನಕ್ಷತ್ರ ಚೆನ್ನಾಗಿದ್ದರೂ ತಿಥಿ ಅಷ್ಟಮಿ ನವಮಿ ಇರೋದರಿಂದ ಶುಭವಾಗಿಲ್ಲ. ಇವತ್ತಿನ ಈ ದಿನದಲ್ಲಿ ಇನ್ನು ಬೇರೆ ಬೇರೆ ವಿಷಯಗಳನ್ನ ನಾವು ನೋಡೋಕೆ ಹೋದರೆ, ಇನ್ನೂ ಕೆಲವು ವಿಷಯಗಳಲ್ಲಿ ಕೆಲವು ಸೂಕ್ಷ್ಮಗಳಿರುತ್ತದೆ. ಚಂದ್ರನ ಇವತ್ತು ಮೇಷರಾಶಿಯಲ್ಲಿ ರಾತ್ರಿ 1:53ವರೆಗಿದೆ, ಅಂದರೆ ಮೇಷರಾಶಿ. ಆಮೇಲೆ ಬರೋದು ವೃಷಭ ರಾಶಿ. ಬೆಳಿಗ್ಗೆ 6:06ರಿಂದ 8:49ವರೆಗೂ ಭರಣಿ ನಕ್ಷತ್ರ 2ನೇ ಪಾದ. ಆನಂತರ ಮಧ್ಯಾಹ್ನ 2:32ವರೆಗೂ ಭರಣಿ ನಕ್ಷತ್ರ 3ನೇ ಪಾದ. ಮಧ್ಯಾಹ್ನ 2:32ರ ಮೇಲೆ ರಾತ್ರಿ 8:13ವರೆಗೂ ಭರಣಿ ನಕ್ಷತ್ರ 4ನೇ ಪಾದವಿದೆ. ಇಷ್ಟಕ್ಕೆ ಭರಣಿ ನಕ್ಷತ್ರವೇ ಮುಗಿಯುತ್ತದೆ. ಆನಂತರ ಪ್ರಾರಂಭ ಆಗೋದು ಕೃತಿಕಾ ನಕ್ಷತ್ರ. ರಾತ್ರಿ 8:13ರಿಂದ ರಾತ್ರಿ 1:53ವರೆಗೂ ಕೃತಿಕಾ ನಕ್ಷತ್ರ 1ನೇ ಪಾದ. ಇಷ್ಟಕ್ಕೆ ಕೃತಿಕಾ ನಕ್ಷತ್ರ 1ನೇ ಪಾದ ಮುಗಿಯುತ್ತದೆ. ಅದೇ ಥರ ಮೇಷರಾಶಿಯೂ ಮುಗಿಯುತ್ತದೆ. ಅಂದರೆ ರಾತ್ರಿ 1:53 ನಂತರ ವೃಷಭ ರಾಶಿ ಸ್ಟಾರ್ಟ್ ಆಗುತ್ತದೆ. ಕೃತಿಕಾ ನಕ್ಷತ್ರದ 2ನೇ ಪಾದ ಸ್ಟಾರ್ಟ್ ಆಗುತ್ತದೆ. ನಾಳೆಯೂ ಇದೇ ಕೃತಿಕಾ ನಕ್ಷತ್ರವಿದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಮಧ್ಯಾಹ್ನ 12ರಿಂದ 12:51 ಅಭಿಜಿತ್ ಮುಹೂರ್ತವಿದೆ. ವಿಜಯ ಮುಹೂರ್ತ 2 ಮಧ್ಯಾಹ್ನ, ಅಂದರೆ 2:32 ಮೇಲೆ 3:23ವರೆಗೂ. ಅಮೃತಗಳಿಗೆ ಇರೋದು 3:38 ಮೇಲೆ 5:10. ಇದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳಲ್ಲಿ ಗಮನ ಕೊಡ್ಬೋದು. ನಾವು ಯಾವತ್ತೂ ಹೇಳಿದಂತೆ ಒಂದು ನಕ್ಷತ್ರ ಶುಭವಾಗಿದ್ದರೆ, ಅಂದರೆ ಇವತ್ತು ಧನಪ್ರಾಪ್ತಿ ಅಂತಂತೀವಿ, ಅದರಲ್ಲೂ ವಿಶೇಷವಾಗಿ ನಾವು ನೋಡುವಂಥದ್ದು ಏನು ಅಂತಂದರೆ, ಭರಣಿ ನಕ್ಷತ್ರ ಧನಪ್ರಾಪ್ತಿ ಆದರೂ ಅಷ್ಟಮಿ ನವಮಿ ಇದೆ. ಇದರಲ್ಲಿ 100% ಶುಭ ಅಶುಭ ಸಮಯಗಳನ್ನ ನೋಡೋಣ. ಶುಭ ಸಮಯಗಳು ಅಂತಂದಾಗ 100% ಇರುವಂಥದ್ದು. ಅದರಲ್ಲಿ ಗಮನ ಕೊಟ್ಟು ಕೆಲವು ವಿಷಯಗಳಿಗೆ ಉಪಯೋಗಿಸ್ಕೊಳ್ಳಿ. ಯಾಕಂದರೆ ಅಷ್ಟಮಿ ನವಮಿ ಇರೋದರಿಂದ. ಬೆಳಿಗ್ಗೆ 8:02ರಿಂದ 10:15, ಮಧ್ಯಾಹ್ನ 1:07ರಿಂದ 1:58, ಸಂಜೆ 4:15ರಿಂದ 8:08, ರಾತ್ರಿ 9:37ರಿಂದ ಅದು ಶುಭವಾಗಿದೆ. ಅದೇ ಸಮಯದಲ್ಲಿ 100% ಅಶುಭ ಸಮಯ ಅಂತಂದರೆ ಬೆಳಿಗ್ಗೆ 6:06ರಿಂದ 7:41 ಯಮಕಂಡ ಕಾಲ, 6:28ರಿಂದ 8 ಗಂಟೆವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ, 10:19ರಿಂದ 11:10 ದುರ್ಮುಹೂರ್ತ, 10:58ನ ಮೇಲೆ ಮಧ್ಯಾಹ್ನ 1:05ವರೆಗೂ ಮೃತ್ಯುಯುಗಿ, ಅಂದರೆ ಮರಣಕಾಲ ಅಂತ. ಮಧ್ಯಾಹ್ನ 2ರಿಂದ 3:35ವರೆಗೂ ವಿಷಕಾಲ, ರಾಹುಕಾಲ. ಮಧ್ಯಾಹ್ನ 3:23ನ ಮೇಲೆ 4:13ವರೆಗೂ ದುರ್ಮುಹೂರ್ತ, ಅಂದರೆ ರಾಹುಕಾಲ ಮುಗಿಯುವಷ್ಟರಲ್ಲೇ ಸ್ವಲ್ಪಂದರೆ ಅದರಲ್ಲಿ ಅದು ಸ್ಟಾರ್ಟ್ ಆಗುತ್ತದೆ. ಹಂಗಾಗಿ ಡಬಲ್ ಆಗಿದೆ. ರಾತ್ರಿ 8:10ನ ಮೇಲೆ 9:35ವರೆಗೂ ವಿಷಕಾಲ. ಇದನ್ನೆಲ್ಲ ನೋಡಿ ನಿಮ್ಮ ಕಾರ್ಯಗಳನ್ನ ಮಾಡಬಹುದು. ಮುಂದಿನ ಸಂಚಿಕೆ ನೋಡೋಣ. ಧನ್ಯವಾದಗಳು.